ಈ RBI ಗವರ್ನರು ಅವರ ಮಾನಿಟರಿ ಪಾಲಿಸಿ ಕಮಿಟಿ ಅದರಲ್ಲಿ ಅವರು ನಿರ್ಧಾರವನ್ನು ಪ್ರಕಟಿಸ್ತಾರೆ. ರಿಪೋ ರೇಟವನ್ನು ನಾವು ಇಳಿಸಿದ್ದೇವೆ ಅಂತ ಹೇಳಿಕೊಂಡು ಇನ್ನೂ ಕೆಲವು ಘೋಷಣೆಗಳನ್ನು ಅವರು ಮಾಡ್ತಾರೆ. ಅದರಲ್ಲಿ ಒಂದು ಅವರು ಸ್ಟ್ಯಾಂಡ್ಸ್ ತಗೊಳ್ತಾರೆ, ನ್ಯೂಟ್ರಲ್ ಅಂತ, ಇನ್ನೊಂದು ಅಕಾಮಡೇಟಿವ್ ಅಂತ. ಕರೆಕ್ಟ್. ಕಳೆದ ಸಲ ಎಲ್ಲ ಅವರು ಅಕಾಮಡೇಟಿವ್ ಅಂತ ಹೇಳ್ತಾ ಬಂದಿದ್ರು. ಅಕಾಮಡೇಟಿವ್ ಅಂತ ಹೇಳಿದ್ರೆ ಅಂದರೆ ಇನ್ನಷ್ಟು ಸಾಲಗಾರರಿಗೆ ಅಥವಾ ಬ್ಯಾಂಕ್ಗಳನ್ನು ಅಕಾಮಡೇಟ್ ಮಾಡ್ತೇವೆ ಅಂತ ಹೇಳಿಕೊಂಡು, ಅಂದರೆ ಅಕಾಮಡೇಟ್ ಮಾಡ್ತೇವೆ ಅಂದರೆ ಇನ್ನಷ್ಟು ಬಡ್ಡಿ ದರ ಕಡಿಮೆ ಮಾಡುವ ಪಾಸಿಬಿಲಿಟೀಸ್ ಇದೆ ಅಂತ ಹೇಳಿಕೊಂಡು, ಸಾಧ್ಯತೆ ಇದೆ ಅಂತ ಹೇಳಿಕೊಂಡು. ಮೊನ್ನೆಯ ಕಮಿಟಿ ಮೀಟಿಂಗಲ್ಲಿ ಅವರು ಅದನ್ನು ನ್ಯೂಟ್ರಲ್ ಅಂತ ಹೇಳಿದರು. ನ್ಯೂಟ್ರಲ್ ಅಂತ ಹೇಳಿದರೆ ತಟಸ್ಥ ನೀತಿ. ತಟಸ್ಥ ನೀತಿ ಅಂತ ಹೇಳಿದ್ರೆ ಸದ್ಯಕ್ಕೆ ಬಡ್ಡಿ ದರವನ್ನು ಇನ್ನಷ್ಟು ಇಳಿಸುವ ಸಾಧ್ಯತೆ ಕಡಿಮೆ. ಅದಕ್ಕೋಸ್ಕರನೇ ಜೂನಲ್ಲಿ ಬಡ್ಡಿ ದರವನ್ನು ಇಳಿಸಬೇಕಾದ್ರೆ 0.5% ಇಳಿಸಿದ್ರು. ಹಾಗಾಗಿ ಮುಂದಿನ ಸಭೆ ಯಾವಾಗ, ಈಗ ಮುಂದಿನ ತಿಂಗಳು ಆಗಸ್ಟಲ್ಲಿ ಸಭೆ ಸೇರುವಾಗ ಬಡ್ಡಿ ದರ ಇಳಿಕೆ ಆಗುವ ಸಾಧ್ಯತೆಗಳು ಕಡಿಮೆ ಇದೆ. ಆದರೆ ಅದರ ಮುಂದಿನ 2 ತಿಂಗಳಾದ ಬಳಿಕ ಬಡ್ಡಿ ದರ ಬಹುಶಃ 0.25% ಕಡಿಮೆ ಆಗಲೂಬಹುದು.